ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನರತ್ನಗಳು. ಮುಖ್ಯ ಸಾರಾಂಶ. ಮುರಳಿಯ ಶೀರ್ಷಿಕೆ: ಅಪವಿತ್ರ ದೃಷ್ಟಿಯಿಂದ ಮುಕ್ತಿ, ನೆನಪು, ಮಸ್ತಿಯಿಂದ ಸೇವಾ, ಉಮಂಗ. ಮುಖ್ಯ ಜ್ಞಾನರತ್ನಗಳು. ಸೇವೆಯಲ್ಲಿ ಉಮಂಗ ಬರದ ದೊಡ್ಡ ಕಾರಣ ಅಪವಿತ್ರ ದೃಷ್ಟಿ. ಗೃಹಸ್ಥ ಜೀವನದ 2 ಚಕ್ರಗಳು ಸರಿಯಾಗಿ ನಡೆಯಬೇಕು. ನಾವೀಗ ಮಾಯೆಯೊಂದಿಗೆ ಗುಪ್ತ ಯುದ್ಧ ಮಾಡುತ್ತಿದ್ದೇವೆ. ತಂದೆಯಿಂದ ಆಸ್ತಿಯನ್ನು ಪಡೆಯುವ ನಶೆ ಇರಲಿ. ಆತ್ಮನ ಸ್ಥಿತಿಯಲ್ಲಿ ಸ್ಥಿರವಾಗುವುದು ಮುಖ್ಯ. ನೆನಪು ಮಾಡುವುದರಿಂದ ವಿಕರ್ಮ ವಿನಾಶ. ಜ್ಞಾನಸಾಗರ ಪರಮಪಿತ ಪರಮಾತ್ಮನೇ. ಜ್ಞಾನದಿಂದ ಅಲೋನ್ ಶಕ್ತಿ ಸಿಗುವುದಿಲ್ಲ, ನೆನಪು ಯಾತ್ರೆಯಿಂದ ಸಿಗುತ್ತದೆ. ನೆನಪು ಗುಪ್ತ ಪರಿಶ್ರಮ. ಆತ್ಮ ಅಭಿಮಾನಿಯಾದಾಗ ನಶೆ, ಶಕ್ತಿ 2 ಬರುತ್ತದೆ. ದೇಹಾಭಿಮಾನವೇ ಶತ್ರು. ದೆಹಲಿಯ ಸೇವೆಗೆ ವಿಶೇಷ ಮುತ್ತಿಗೆ ಹಾಕಿ. ಸೇವೆಗಾಗಿ ಸಂಘಟನೆಯ ಸಹಕಾರ ಮುಖ್ಯ. ಮಾತೆಯರಿಗೆ ಬಂಧನಗಳ ಆಪತ್ತು ಹೆಚ್ಚು. ಯಾರಿಗೂ ದುಃಖ ಕೊಡಬೇಡಿ, ಅಕರ್ತವ್ಯ ಮಾಡಬೇಡಿ. ಮನಸ ವಾಚ ಕರ್ಮಣ ನೆನಪಿನಲ್ಲಿರಬೇಕು. ಪಾರಸನಾಥನಂತೆ ಲೋಹವನ್ನು ಚಿನ್ನ ಮಾಡುವ ಶಕ್ತಿ ಹೊಂದಿರಿ. ಪ್ರೀತಿ ಬ್ರಾಹ್ಮಣ ಜೀವನದ ಆಧಾರ. ಪ್ರೀತಿ ಇದ್ದರೆ ಜೀವನ ಜಗತ್ತು 2 ಸುಂದರ. ಸೇವೆ ಮಾಡುವಲ್ಲಿ ಸಾಹಸ ಇರಲಿ, ಸಮ್ಮಾನ ಸಿಗುತ್ತದೆ. ನೆನಪು ಜ್ಞಾನದ ಕತ್ತಿಗೆ ಹರಿತ. ಮುರಳಿಯ ಮುಖ್ಯ ಸಾರಾಂಶ. ಬಾಬ್ದಾದ ಮಕ್ಕಳಿಗೆ ಇವತ್ತು ನೆನಪಿಸುತ್ತಾರೆ, ಸೇವೆಯಲ್ಲಿ ಉತ್ಸಾಹ ಕಳೆದುಕೊಳ್ಳುವ ದೊಡ್ಡ ಕಾರಣ ಅಪವಿತ್ರ ದೃಷ್ಟಿ. ನೆನಪು ಮಸ್ತಿಯಲ್ಲಿ ಇದ್ದರೆ ಸೇವೆ ಸ್ವಾಭಾವಿಕವಾಗಿ ವೃದ್ಧಿಯಾಗುತ್ತದೆ. ಆತ್ಮಾಭಿಮಾನದಲ್ಲಿ ಸ್ಥಿರವಾಗಿ ಮನಸ ವಾಚ ಕರ್ಮಣ ನೆನಪಿನಲ್ಲಿರುವುದು ಮುಖ್ಯ. ದೆಹಲಿಯಂತಹ ಪ್ರಮುಖ ಕೇಂದ್ರಗಳಲ್ಲಿ ಸೇವೆಗೆ ಮುತ್ತಿಗೆ ಹಾಕಿ ಯುಕ್ತಿ ರೂಪಿಸಿ ಸಂಘಟನೆಯಾಗಿ ಕೆಲಸ ಮಾಡಿ. ಪಾರಸನಾಥನಂತೆ ನಮ್ಮ ಸಂಘದಿಂದ ಇತರ ಆತ್ಮಗಳು ಚಿನ್ನದಂತೆ ಪರಿವರ್ತನೆಗೊಳ್ಳಲಿ. ಪ್ರೀತಿ ಮತ್ತು ಸಾಹಸ ಬ್ರಾಹ್ಮಣ ಜೀವನದ ಬಲವಾದ ಆಧಾರಗಳು. ಮಾರಲ್ ಮೆಸೇಜ್: ಆತ್ಮಾಭಿಮಾನ ಮತ್ತು ಶುದ್ಧ ದೃಷ್ಟಿ ಸೇವೆಯ ಉಮಂಗದ ಮೂಲ ಶಕ್ತಿ. 2ನೇದು ಜೀವನದಲ್ಲಿ ಅನುಸರಿಸಬೇಕಾದುದು ನೆನಪು ಯಾತ್ರೆ. ಪ್ರತಿದಿನ ಪ್ರತಿ ಕ್ಷಣ ಆತ್ಮದೃಷ್ಟಿ ಎಲ್ಲರಿಗೂ ಶುದ್ಧವಾಗಿ ನೋಡುವ ಅಭ್ಯಾಸ. ಸೇವಾ ಸಾಹಸ ಯಾವುದೇ ಪರಿಸ್ಥಿತಿಯಲ್ಲಿಯೂ ಹಿಂಜರಿಯದೆ. ಪ್ರಾತಃ ಮುರಳಿ ಕಥಾರೂಪ. ಒಂದು ಸಣ್ಣ ಬ್ರಾಹ್ಮಣ ಕೇಂದ್ರದಲ್ಲಿ ಗಂಗಾಧಡ ತನ್ನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಳು. ಆದರೆ ಇತ್ತೀಚೆಗೆ ಆಕೆಯ ಮನಸ್ಸಿನಲ್ಲಿ ಉತ್ಸಾಹ ಕಡಿಮೆ ಆಯಿತು. ಅದನ್ನು ಗಮನಿಸಿದ ಶಿಕ್ಷಕ ಬ್ರಹ್ಮಕುಮಾರನು ಆಕೆಗೆ ಹೇಳಿದರು, ಗಂಗಾ ಸೇವೆಯಲ್ಲಿ ಉಮಂಗ ಬರದ ಕಾರಣ ಬಹುಶಃ ಅಪವಿತ್ರ ದೃಷ್ಟಿ ಅಥವಾ ದೇಹಾಭಿಮಾನ ಆಗಿರಬಹುದು. ಆತ್ಮಾಭಿಮಾನದಲ್ಲಿ ಸ್ಥಿರವಾಗು, ನೆನಪು ಮಸ್ತಿಯಲ್ಲಿ ಇರು. ಸೇವೆ ಸ್ವಾಭಾವಿಕವಾಗಿ ಹರಿಯುತ್ತದೆ. ಗಂಗಾ ಪ್ರತಿದಿನ ಬೆಳಿಗ್ಗೆ ನೆನಪು ಯಾತ್ರೆಯನ್ನು ಪ್ರಾರಂಭಿಸಿದಳು. ಆಕೆ ತನ್ನ ದೃಷ್ಟಿಯನ್ನು ಶುದ್ಧಗೊಳಿಸಿಕೊಂಡಳು. ಕೆಲ ದಿನಗಳಲ್ಲಿ ಆಕೆಯ ಸೇವೆಯ ಉತ್ಸಾಹ ಮತ್ತೆ ಬಂತು. ಆಕೆ ಪಾರಸನಾಥನಂತೆ ತನ್ನ ಸಂಘದಲ್ಲಿ ಬಂದವರ ಮನಸ್ಸನ್ನು ಬದಲಾಯಿಸಲು ಪ್ರಾರಂಭಿಸಿದಳು. ಈ ಕಥೆಯ ಸಂದೇಶ: ಆತ್ಮ ಅಭಿಮಾನ ಮತ್ತು ಶುದ್ಧ ದೃಷ್ಟಿ ಸೇವೆಯ ಉಮಂಗದ ಮೂಲ ಶಕ್ತಿ. ಸೇವೆಯಲ್ಲಿ ಉಮಂಗ ಬರದ ದೊಡ್ಡ ಕಾರಣ ಅಪವಿತ್ರ ದೃಷ್ಟಿ. ಗೃಹಸ್ಥ ಜೀವನದ 2 ಚಕ್ರಗಳು
ಸರಿಯಾಗಿ ನಡೆಯಬೇಕು. ಮಾಯೆಯೊಂದಿಗೆ ಗುಪ್ತ ಯುದ್ಧ ಮಾಡುತ್ತಿದ್ದೇವೆ. ಆತ್ಮನ ಸ್ಥಿತಿಯಲ್ಲಿ ಸ್ಥಿರವಾಗುವುದು ಮುಖ್ಯ. ಜ್ಞಾನದಿಂದ ಶಕ್ತಿ ಸಿಗುವುದಿಲ್ಲ, ನೆನಪು ಯಾತ್ರೆಯಿಂದ ಸಿಗುತ್ತದೆ. ಮನಸ ವಾಚ ಕರ್ಮಣ ನೆನಪಿನಲ್ಲಿರಬೇಕು. ಪ್ರೀತಿ ಬ್ರಾಹ್ಮಣ ಜೀವನದ ಆಧಾರ. ಪಾರಸನಾಥನಂತೆ ಪರಿವರ್ತನೆ ತರಬೇಕು. ಸೇವೆಗೆ ಸಾಹಸ ಇರಲಿ. ದೆಹಲಿಯ ಸೇವೆಗೆ ಮುತ್ತಿಗೆ ಹಾಕಿ. ಮಾರಲ್ ಮೆಸೇಜ್: ಆತ್ಮಾಭಿಮಾನ ಮತ್ತು ಶುದ್ಧ ದೃಷ್ಟಿ ಸೇವೆಯ ಉಮಂಗದ ಮೂಲ ಶಕ್ತಿ. ಅನುಸರಿಸಬೇಕಾದುದು ಪ್ರತಿದಿನ ನೆನಪು ಯಾತ್ರೆ. ಎಲ್ಲರಿಗೂ ಶುದ್ಧ ದೃಷ್ಟಿ, ಸೇವೆಯಲ್ಲಿ ಸಾಹಸ.